ಅಧ್ಯಕ್ಷರು ಎಲ್ಲೋದ್ರು ಅಂತ ಯೋಚನೆ ಮಾಡ್ತಾ ಇರೋರ್ಗೆಲ್ಲ ನನ್ನ ನಲ್ಮೆಯ ನಮನಗಳನ್ನ ಸಲ್ಲಿಸುತ್ತಾ ಕ್ಷಮೆಯ ಕೋರುತ್ತಾ ಮತ್ತೆ ಬಂದಿದ್ದೀನಿ. ಒಂದು ಕಥೆನ ಸೂಕ್ಷ್ಮವಾಗಿ ಬರೆಯೋದಲ್ದೆ ಅದರ ಇತಿಹಾಸನ ಪೂರ್ಣವಾಗಿ ಅರಿತು ರೂಪಿಸಿದ್ರೆ ಅದು ದಂತಕಥೆ ಆಗುತ್ತೆ. ಅದೇ ತರ ನಮ್ ರಿಷಬ್ ಶೆಟ್ಟಿ ಅವರು ಕಾಂತಾರದ ಲೆಜೆಂಡ್ ಚಾಪ್ಟರ್ 1 ಜೊತೆ ನಮ್ ಮುಂದೆ ಬಂದಿದ್ದಾರೆ. ಅದು ಹೇಗಿತ್ತು ಅಂತ ನಾನಿವತ್ತು ನಿಮ್ಗೆ ತಿಳಿಸ್ತೀನಿ, ಬನ್ನಿ. ಬಂದದ್ ಸ್ವಲ್ಪ ತಡ ಆಯ್ತಾ ಅಂತ ರಿವ್ಯೂ ಮಾಡ್ತಾ ಇರೋದು ಲೇಟ್ ಆಗಿದೆ ಅಂತ ಗೊತ್ತು. ಕೆಲವು ಕಾರಣಾಂತರಗಳಿಂದ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ಲಿಲ್ಲ, ಆದ್ರೆ ಇವತ್ತಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇರುತ್ತೆ. ಮೊದಲನೇದಾಗಿ ಆಕ್ಟಿಂಗ್ ವಿಚಾರದಲ್ಲಿ ಯಾವ ಬಿರುಕು ಇಲ್ಲ. ರಿಷಬ್ ಅವರಂತೂ ಆಸ್ಕರ್ ಲೆವೆಲ್ ಆಕ್ಟಿಂಗ್ ಮಾಡಿದ್ದಾರೆ. ಹಾಗೆ ರುಕ್ಮಿಣಿ ಅವರು ಹಾಗೂ ಜಯರಾಮ್ ಅವರು ತನ್ನ ರೋಲ್ಸ್ ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಅದೇ ತರ ಎಲ್ಲ ಕಾಮಿಡಿಯನ್ಸ್ ಆಗಿರ್ಬೋದು, ಸೈಡ್ ಆಕ್ಟರ್ಸ್ ಆಗಿರ್ಬೋದು, ಅವರ ರೋಲ್ಸ್ ಅನ್ನ ಚೆನ್ನಾಗಿ ಮಾಡಿದ್ದಾರೆ. ಆದ್ರೆ ನನಗೆ ಹೈಲೈಟ್ ಅಂತ ಅನ್ಸಿದ್ದು ನಮ್ಮ ಕುಲಶೇಖರ, ಗುಲ್ಶನ್ ದೇವಯ್ಯ ಅವರ ಆ ಒಂದು ಕ್ಯಾರೆಕ್ಟರು ತುಂಬಾನೇ ಚೆನ್ನಾಗಿ ಬಂದಿದೆ. ಇನ್ನ ಸಿನಿಮಾಟೋಗ್ರಫಿ ಬಗ್ಗೆ ಆಗಿರ್ಬೋದು, ಎಡಿಟಿಂಗ್ ಬಗ್ಗೆ, VFX ಬಗ್ಗೆ ಮಾತೇ ಇಲ್ಲ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಕೂಡ ತನ್ನ ಕೆಲಸನ ಮಾಡಿದ್ದಾರೆ. ಇಂಟರ್ವಲ್ ಸೀನ್ ಅಂತೂ ಬೆಂಕಿ ಅಂತ ಅನ್ಕೊಳ್ಳಿ. ಇವಾಗ ಹೇಗೆ ಯಾವ ಕ್ರೈಮ್ ಕೂಡ ಪರ್ಫೆಕ್ಟ್ ಆಗಿರೋದಿಲ್ವೋ ಅದೇ ತರ ಯಾವ ಸಿನಿಮಾ ಕೂಡ ಪರ್ಫೆಕ್ಟ್ ಆಗಿರಲ್ಲ. ಪ್ರತಿಯೊಂದು ಸಿನಿಮಾಗೂ ಅದರದೇ ಆದಂತಹ ವೀಕ್ನೆಸ್ ಗಳಿರುತ್ತೆ. ಪ್ರತಿಯೊಂದು ಸಿನಿಮಾದಲ್ಲೂ ಅದರದೇ ಆದಂತಹ ಕೆಲವು ತಪ್ಪುಗಳಿರುತ್ತೆ. ಆ ತಪ್ಪುಗಳನ್ನ ನಾವ್ ಹೇಳಿದ ಕೂಡಲೇ ನಾವೇನ್ ದೊಡ್ಡ ಜನ ಅಂತ ಅಲ್ಲ, ಆದ್ರೆ ಮುಂದೆ ಬರೋ ಸಿನಿಮಾಗಳಲ್ಲಿ ಆ ತಪ್ಪುಗಳು ಮತ್ತೆ ರಿಪೀಟ್ ಆಗ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೇಳೋದು. ಅದು ನೀವು ಅರ್ಥ ಮಾಡ್ಕೋಬೇಕು. ಅದೇ ತರ ಈ ಸಿನಿಮಾದ ಒಂದು ನೆಗೆಟಿವ್ ಪಾಯಿಂಟ್ ಏನಂದ್ರೆ ಅದು ಸ್ಟೋರಿ ಲೈನು. ಫಸ್ಟ್ ಪಾರ್ಟ್ ನನಗೆ ಇಷ್ಟ ಆಗಿದ್ದೆ ಅದರ ಒಂದು ಸ್ಟೋರಿ ಲೈನ್ ಇಂದ. ಪ್ರತಿಯೊಂದು ಕ್ಯಾರೆಕ್ಟರ್ ಮೇಲೆ ಕೂಡ ಫೋಕಸ್ ಮಾಡಿ ಎಲ್ಲಾರ್ಗೂ ಅದರದ್ದೇ ಆದಂತಹ ಒಂದು ಕ್ಯಾರೆಕ್ಟರ್ ಆರ್ಕ್ ನ ಕೊಟ್ಟಿದ್ರು. ಆದ್ರೆ ಈ ಪ್ರಿಕ್ವೆಲ್ ಅಲ್ಲಿ ಅದೆಲ್ಲೋ ಮಿಸ್ ಹೊಡಿತು ಅಂತ ಅನಿಸ್ತು. ಬರೀ ರಿಷಬ್ ಅವರ ಕ್ಯಾರೆಕ್ಟರ್ ಮೇಲೆ ಜಾಸ್ತಿ ಫೋಕಸ್ ಇಟ್ಟಿರೋ ತರ ಅನಿಸ್ತು. ಗುಲ್ಶನ್ ಅವರ ಕ್ಯಾರೆಕ್ಟರ್ ಏನಿತ್ತು, ಕುಲಶೇಖರ್ ಅನ್ನೋ ಕ್ಯಾರೆಕ್ಟರ್ ನ ಇನ್ನ ಚೆನ್ನಾಗಿ ಬರಿಬಹುದಿತ್ತು. ಒಂದೊಳ್ಳೆ ಆರ್ಕ್ ಕೊಟ್ಟು ಕೊನೆಗೆ ಒಳ್ಳೆಯವರಾಗಿ ಬದಲಾಗೋ ತರ ಏನಾದ್ರೂ ಮಾಡಬಹುದಿತ್ತು. ಇನ್ನ ಫಸ್ಟ್ ಹಾಫ್ ತುಂಬಾನೇ ಸ್ಲೋ ಆಗಿ ಹೋಗುತ್ತೆ. ಸೆಕೆಂಡ್ ಹಾಫ್ ಗ್ರಿಪ್ ಹಿಡಿದು ಕೊಡುತ್ತೆ ನಿಜ, ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೇನೆ ತುಂಬಾ ಟೈಮ್ ತಗೊಳ್ಬಾರ್ದಿತ್ತು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ಓವರ್ ಆಲ್ ಹೇಳಕ್ ಹೋದ್ರೆ ಸಿನಿಮಾ ಚೆನ್ನಾಗಿದೆ. ಥಿಯೇಟರ್ಗೆ ಹೋಗಿ ನೋಡ್ಬೇಕಾದಂತಹ ಸಿನಿಮಾ. ಅಕ್ಕ ಬರ್ತಾ ಇದ್ದಾಳೆ ಅಂತ ಹೇಳುವಾಗ ಮೈಯಲ್ಲೆಲ್ಲ ಗೂಸ್ ಬಂಪ್ಸ್ ಬರೋದಂತೂ ಗ್ಯಾರಂಟಿ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಾನು ನಿಮ್ಮ ಇನ್ಸೇನ್ ಅಧ್ಯಕ್ಷ ಅಂಡ್ ಇವತ್ತು ಇದೇ ವಿಶೇಷ. ಮತ್ತಷ್ಟು ವಿಡಿಯೋಸ್ಗಳ ಜೊತೆ ಮತ್ತೆ ಬರ್ತೀನಿ. ಗುಡ್ ಬೈ, ಸಯೋನಾರ. ನಾನಂದ್ರೆ ವಿಶೇಷ, ನಾ ಇದ್ರೆ ಸಂತೋಷ, ನಾನ್ ಯಾರು ಗೊತ್ತಾಯ್ತಾ? ಸ ಸ ಸ ಸ